ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕೆ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 7:30 ಆಗ್ತಿದೆ ಮುಂಜಾನೆ. ಸೊ ಇವಾಗ ನಾನು ಎದ್ದಿದ್ದೀನಿ ಆ್ಯಂಡ್ ಕೆಳಗಡೆ ಹೋಗ್ತಾ ಇದ್ದೀನಿ. ನಿನ್ನೆ ಏಕಾದಶಿ ಇತ್ತಲ್ವ, ಸೊ ಉಪವಾಸ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಹಸಿವಾಗ್ತಿದೆ. ಸೊ ನೋಡೋಣ, ಕೆಳಗಡೆ ಹೋಗೋಣ. ಸೊ ರೊಟ್ಟಿ ಆಂಟಿ ಬಂದಿದ್ದಾರೆ ಅಂತ ನೋಡೋಣ. ಸೊ ನಾನು ಕೂಡ ಏನಾದರೂ ಪಲ್ಯ ಅದೆಲ್ಲ ಮಾಡ್ತೀನಿ. ಬೇಗ ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ಸೊ ಅದಕ್ಕೆ ಫಸ್ಟು ಅಡುಗೆ ಮನೆಗೆ ಹೋಗೋಣ ಇವಾಗ. ಕೆಳಗಡೆ ಬಂದ ತಕ್ಷಣ ರೊಟ್ಟಿ ಸೌಂಡ್ ಬರ್ತಿದೆ. ಸೊ ಬಂದಿದ್ದಾರೆ ಅಂತ ಅರ್ಥ. ಸೊ ಸಜ್ಜೆ ರೊಟ್ಟಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಎಸ್, ಎಳ್ಳು ಎಲ್ಲ ಹಚ್ಚಿದ್ದಾರೆ ಅಂದರೆ ಸಜ್ಜೆ ರೊಟ್ಟಿನೇ. ಸೊ ಬದನೆಕಾಯಿ ಪಲ್ಯ ಎಲ್ಲ ಮಾಡಬೇಕು, ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಊಟ ಮಾಡಬೇಕು. ಫಸ್ಟು ಸ್ನಾನ ಮಾಡಿ ಬರ್ತೀನಿ. ಸ್ನಾನ ಮಾಡಿಬಿಟ್ಟು ದೇವ್ರ ಹತ್ರ ದೀಪ ಹಚ್ಬಿಟ್ಟು ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ರೊಟ್ಟಿ ಆದಮೇಲೆ ಹೋಳಿಗೆ ಕೂಡ ಮಾಡ್ತಾರೆ. ಬಟ್ ನಾನು ತುಂಬ ಬ್ಯುಸಿ ಇದ್ದೆ. ಆ್ಯಕ್ಚುಲಿ ಹೊರಗಡೆ ಹೋಗಿದ್ವಿ ನಾನು ಮತ್ತು ಸನ್ನೆ. ಸೊ ಕ್ಲಿಪ್ಪಿಂಗ್ಸ್ ತೊಳೋಕ್ಕಾಗಿಲ್ಲ. ದೇವ್ರನ್ನ ತೊಳಕೆ ಎಲ್ಲ ಮಾಡಿದ್ವಿ. ಆ್ಯಂಡ್ ಈ ಕಡೆ ಕಸ್ತೂರಿ ಆಂಟಿ ಏನು ಮಾಡ್ತಿದ್ದಾರೆ, ಬಟ್ಟೆ ಒಗಿತಿದ್ದಾರೆ. ಸೊ ಇವರು 2 ದಿನ ಬಂದಿದ್ದಿಲ್ಲ. ಸೊ ಅದಕ್ಕೆ ತುಂಬ ಅಂದರೆ ತುಂಬ ಬಟ್ಟೆ ಇದ್ವು. ಸೊ ಅವರು ಬಟ್ಟೆ ಒಗಿತಿದ್ದಾರೆ. ಆ್ಯಂಡ್ ನಾನು ಹೇಳಿದ್ನಲ್ವ, ಸಣ್ಣ ಮತ್ತು ನಾನು ಹೊರಗಡೆ ಬಂದಿದ್ವಿ ಅಂತ. ಆ್ಯಕ್ಚುಲಿ ಬೆಣ್ಣೆ ತರೋಕ್ಕೆ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಬಂದಿದ್ವಿ ನಾವು. ಸೊ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅದಕ್ಕಿಂತ ಹಿಂದೆ ಅಂದರೆ 12ಗೆ ಕಬ್ಬು ಮತ್ತು ಕಡಲೆಕಾಯಿ ಮತ್ತು ಕ್ಯಾರೆ ಹಣ್ಣು ಎಲ್ಲ ತೊಗೊಳಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ. ಆ್ಯಂಡ್ ಸಜ್ಜೆ ಹಿಟ್ಟು ಕೂಡ ಇರಲಿಲ್ಲ. ಸೊ ಅದಕ್ಕೆ ಗಿರಣಿಗೆ ಹೋಗಿಬಿಟ್ಟು ಸಜ್ಜೆ ಹಿಟ್ಟು ಕೂಡ ತಂದ್ವಿ. ಆ್ಯಂಡ್ ಜೋಳದ ಹಿಟ್ಟು ಕೂಡ ನಾವು ಇಲ್ಲೇ ತೊಗೊಳ್ಳೋದು. ಜೋಳ ತಂದುಬಿಟ್ಟು ಗಿರಣಿಗೆ ಹೋಗ್ಬಿಟ್ಟು ಬೀಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಡೈರೆಕ್ಟ್ ಹಿಟ್ಟನ್ನು ತೊಗೊಂಡ್ಬಿಟ್ಟು ಬರ್ತೀವಿ. 10 kg ಹಿಟ್ಟಂದರೆ ಒಂದು 2-3 ತಿಂಗಳು ಆಗುತ್ತೆ. ಸೊ ಓಡಾಡಿ ತುಂಬ ಸುಸ್ತಾಗಿತ್ತು. ಆ್ಯಂಡ್ ಇಲ್ಲಿ ಜ್ಯೂಸ್ ಕೂಡ ಕುಡಿತೀವಿ. ನಾವು ರೆಗ್ಯುಲರಾಗಿ ಕುಡಿಯೋದು ಇಲ್ಲೇ ತಿಮ್ಮಾಪುರಿ ಹತ್ರ ಶಿಮ್ಲಾ ಫ್ರೂಟ್ ಸೆಂಟರ್ ಇದೆ. ಸೊ ಇಲ್ಲೇ ಕುಡಿಯೋದು. ಆ್ಯಂಡ್ ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೆ ಆ್ಯಂಡ್ ಅವರು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ರು. ಸೊ ಕುಡಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಆ್ಯಂಡ್ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಆಮೇಲೆ ಇವಾಗ 4:15 ಆಗ್ತಿದೆ ಟೈಮ್. ಸೊ ಟೀ ಕುಡಿಯೋ ಟೈಮ್. ನಮ್ಮ ಮನೇಲಿ ಟೀ ಯಾರೂ ಕುಡಿಯೋಲ್ಲ, ಅಂದರೆ ಮಮ್ಮಿ ಮತ್ತು ಸಣ್ಣ ಯಾರೂ ಕುಡಿಯೋಲ್ಲ, ನಾನು ಒಬ್ಬಳೇ ಕುಡಿಯೋದು. ಆ್ಯಂಡ್ ಇವಾಗ ಕಸ್ತೂರಿ ಆಂಟಿ ಕೂಡ ನಮ್ಮ ಹತ್ರನೇ ಇದ್ದಾರಲ್ವ. ಸೊ ಕಸ್ತೂರಿ ಆಂಟಿ ಒಬ್ಬರು ಕುಡಿತಾರೆ. ಸೊ ಇಬ್ಬರೇ ಕುಡಿಯೋದು. ಟೀ ಜಾಸ್ತಿ ಒಳ್ಳೆಯದಲ್ಲ ಹೆಲ್ತ್ಗೆ. ನಾನು ಮುಂಜಾನೆ ಅಥವಾ ಸಂಜೆ ಯಾವುದಾದ್ರೂ ಒಂದು ಟೈಮ್ ಅಷ್ಟೇ ಕುಡಿತೀನಿ. ಅದು ಕೂಡ 1/2 ಕಪ್ ಅಷ್ಟೇ. ಮತ್ತು ಕಮೆಂಟ್ ಮಾಡಬೇಡಿ ಹೆಲ್ತಿಗೆ ಒಳ್ಳೇದಿರಲ್ಲ ಈ ಥರ ಅಂತ. ನನಗೆ ಗೊತ್ತು ಒಳ್ಳೇದಿರಲ್ಲ ಅಂತ. ನಾನು 1 ಟೈಮ್ ಅಷ್ಟೇ ಕುಡಿಯೋದು, ಅದು ಕೂಡ 1/2 ಕಪ್ ಅಷ್ಟೇ. ಸೊ ಈವ್ನಿಂಗ್ ಆದಮೇಲೆ ಟಿ ವಿ ಆನ್ ಮಾಡಿಬಿಟ್ಟು ಟಿ ವಿ ನೋಡ್ತಾ ಟೀ ಎಂಜಾಯ್ ಮಾಡ್ತೀವಿ ನಾವು. ಸೊ ಇವಾಗ ಆನ್ ಆಗಿದ್ದು ಟಿ ವಿ ರಾತ್ರಿ 10 ಗಂಟೆ ಆದರೂ ಆಫ್ ಆಗೋಲ್ಲ. ಯಾಕಂದರೆ ಒಂದಾದ್ಮೇಲೆ ಒಂದು ಸೀರಿಯಲ್ಸ್ ಇರುತ್ತೆ. ಸೊ ನಾನು ಜಾಸ್ತಿ ನೋಡಲ್ಲ. ಕಸ್ತೂರಿ ಆಂಟಿಗೆ ಸೀರಿಯಲ್ಸ್ ಅಂದರೆ ತುಂಬ ಇಷ್ಟ. ನಾನು ಮೊಬೈಲ್ ಇದ್ದರೆ ಸಾಕು, ನನಗೆ ಟಿ ವಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆ್ಯಂಡ್ ಇವಾಗ ಟೀ ಕುಡಿತಾ ಟೀ ಎಂಜಾಯ್ ಮಾಡೋಣ. ಸೊ ಈವ್ನಿಂಗ್ ಟೀ ಆದಮೇಲೆ ಇವಾಗ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಮತ್ತೆ ಕಿಚನ್ಗೆ ಬಂದಿದ್ದೀನಿ. ಸೊ ಇವಾಗ ನಾನು ಗೊಜ್ಜು ಅವಲಕ್ಕಿ ಮಾಡ್ತಿದ್ದೀನಿ. ಸೊ ಹೆಸರುಬೇಳೆ ಮತ್ತು ಅವಲಕ್ಕಿ, ಇಂಗು, ಹುಳಿ, ಬೆಲ್ಲ ಎಲ್ಲ ಹಾಕಿಬಿಟ್ಟು ಗೊಜ್ಜು ಅವಲಕ್ಕಿ ಮಾಡ್ತಾರಲ್ವ. ಸೊ ಆ ಥರ ಮಾಡ್ತಿದ್ದೀನಿ. ಸೊ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ಆ್ಯಂಡ್ ಆಮೇಲೆ ಇಲ್ಲಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಎಳ್ಳು ಮತ್ತು ಶೇಂಗಾ ಎಲ್ಲ ಹುರಿಬೇಕಲ್ವ. ಸೊ ಅದನ್ನು ಕೂಡ ಹುರಿದಿಟ್ಟೆ. ಸೊ ಇವತ್ತು ಬಂದುಬಿಟ್ಟು 15ನೇ ಜನವರಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ಬೀರೋಣ, ಒಳ್ಳೊಳ್ಳೆ ಮಾತ್ರಣ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಸೊ ಇವಾಗ ಬಾಗಿಣವನ್ನು ಕೊಡ್ತಿದ್ದೀನಿ. ಸೊ ಮುಂಜಾನೆ 6:15 ಆಗ್ತಿದೆ. ಸೊ ಬೇಗ ಎದ್ಬಿಟ್ಟು ರೆಡಿಯಾಗಿ ಸೊ ಮುತ್ತೈದೆಗೆ ಬಾಗಿಣ ಕೊಡಬೇಕಲ್ವ. ಸೊ ಸಣ್ಣಿದು ಚಿಕ್ಕಮ್ಮ ಬಂದಿದ್ದರು. ಸೊ ಅವ್ರಿಗೇನೆ ಬಾಗಿಣವನ್ನು ಕೊಡ್ತಿದ್ದೀನಿ ಇಲ್ಲಿ. ಇಲ್ಲಿ ಅದತ್ತ ಇಂದ್ರ ಕಬ್ರಿ ಕಟ್ಲದತ್ತ ತುಂಬ್ಲಿಕ್ಕೆ
ಕೂಡ್ರೆ ಇದೆಯಲ್ಲ ಅದನ್ನ ಸರಿ ತುಂಬ ಎದ್ದಿರ್ತದೆ ತಗೋ ಬರ್ರಿ ಮತ್ತೆ ಹೇಳಿದ್ರು ನೋಡ್ತಿರ್ಲ ಮೇಡಮ್ ನಾವು ಹಾಂ ನೋಡ್ತೀವಿ ಕಾಡ್ಗಿ ನೋದ ಕಾಡ್ಗಿ ನೋದ ನಾನು ಕೊಡ್ಬೇಕಲ್ಲ ಕೊಡು ಚೂರೇ ಉದಿ ಅದ್ರಾಗ ಸೇರಿಸ್ಬೇಕು ನೋಡಿ ಸ್ವಲ್ಪ ಆಸೆ ಇರುತ್ತೆ ಈಗ ಏನೇನು ಮಾಡಕ್ಕೆ ಕನ್ನಡಿ ಹೊರಗಿಂದ ಕೊಡ್ತೀರ ಇದು ಕಾಡ್ಗಿ ಕಾಡ್ಗಿ ಹೊರಗಿಂದ ಕೊಡ್ತಿದ್ದಾರೆ ಕೊಡು ಹಚ್ಕೋತಿದ್ದೆ ಹಾಂ ಅದೇ ಈ ಕಂಡ್ರೆ ನಂಗೆ ಕೊಡ್ಬೇಕು ಇಷ್ಟು ಕೊಡ್ತೀನಿ ಹಚ್ಚಿ ಬಟ್ಟು ಹಚ್ಚೋದು ಕಾಯಿಗೆ ನೇಮ ಮಾಡ್ಬೇಕು ವರ್ಷಿಗೆ ಹಚ್ಕೊತಿದ್ರು ಅವ್ರು ಈಗೆಲ್ಲ ಹಚ್ಕೊಂಡೈತಿ ನಿನ್ನೆ ಹರ್ಕೊಂಡ್ರಿ ಇವತ್ತು ಹರ್ಕೊಬಿಡೋದು ಅವರಸಿ ದಕ್ಷಿಣ ತಂದಿಲ್ಲ ದಕ್ಷಿಣ ಏನು ಮಾಡಬೇಕು ಹಿಂಗೆ 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 5 ಸಲ ತೊಗೊಂಡು ಬಾಗಿನ 5 ಸಲ ರೌಂಡ್ 5 ಸಲ ತಗೊಂಡು ಹಾಂ ಬಲಕ್ಕೆ ಇದು ಮಾಡಿರಿ ಇದ್ರಾಗ ಗ್ಲಾಸ್ ಮೇಲೆ ಬೇಡ ಬಾಕಿ ಉಡಿ ತುಂಬ ಇದೆ ಅದ್ರಲ್ಲಿ ಹಿಂಗೆ ರಂಗೋಲಿ ಹಿಂಗೆ ಮಾಡಿ ಇದು ಹಿಂಗೆ ಸರ್ ಉಡಿ ತುದ್ದು ತೊಗೊಳ್ಬೇಕು ದೇವ್ರ ಮಗಳು ನಮಸ್ಕಾರ ಮಾಡಿದೀವಲ್ಲಿ ನಮಸ್ಕಾರ ಮಾಡಿ ನನಗೆ ಒಂದೆಷ್ಟು ಕೊಡೋಕೆ ಕಡೆ ಇವು ಹಚ್ಕೊಡು ಇಲ್ಲಿ ಕರ್ಕೊಂಡು ಮರಿ 10 ರೂಪಾಯಿ ಇವರ ಮತ್ತೆಲ್ಲ ಬಿಡ್ತಾವೆ ಬರೀ ಎಲ್ಲ ಸೊ ಹಾಗೆ ನಮ್ಮ ಮನೆ ಲಕ್ಷ್ಮಿಗೂ ಕೂಡ ಬಾಗಿಣವನ್ನು ಇಟ್ಟಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಟೇಕ್ ಕೇರ್ ಗೈಸ್, ಬಾಯ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ.